ಕರ್ಕೊಂಡು ಹೋದೆ. ಹೋಗುವಾಗ ನಂದು ಗನ್ ಹಿಡ್ಕೊಂಡು ಕೂತ್ಕೊಂಡೆ. ಎನ್ನ ಸರ್ ಪಿನ್ನಾಲೆ ಪಾರು ವಾಂಗ ಮುನ್ನಾಲೆ ಹೆಂಗೆ ಪಕ್ಕದಲ್ಲಿ ಉಕ್ಕಾರಂಗ ಅಂದ್ಲು. ಎನ್ನ ಮಾರಿ ಪಕ್ಕ ನಾನು ಬಂದು ನನ್ನ ಮುಂದ್ಗಡೆ ಬಾ ಕೂತ್ಕೊಳ್ಳಿ ಅಂತಂದರು. ಎನ್ನಮ್ಮ ಹಿಂಗೆ ಅಣ್ಣ ಪಾತ್ರಗಳು ಉಡ್ರಂಗಳ ಅಂದೆ. ಸರ್ ನಮ್ಮ ಅಣ್ಣ ಅಪ್ಪಡಿ ಇಲ್ಲ ಸರ್, ನಲ್ಲವ್ರಿಗಿಲ್ಲ ವೇಂಡಮ್ಮ ತಾಯಿ ಅಂತ ನಾನು ಹಿಂದ್ಗಡೆ ಕೂತ್ಕೊಂಡೆ. ಅಲ್ಲಿ ಇನ್ನೇನು ಹೋಗ್ದಿಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಬಿಟ್ಟಾರ ಯಾರೋ ಹೋಗಿ ಹೇಳ್ತಾರೆ, ಇವರು ಕರ್ಕೊಂಡು ತಿರುಗಾಡ್ತಿರೋ ಮಲ್ಸೆಟ್ರು. ನಾನು ಎಲ್ಲನೂ ಯೋಚನೆ ಮಾಡ್ತಾ ಭಾಳ ಸೂಕ್ಷ್ಮವಾಗಿ ಹೋಯ್ತಾ ಇದ್ದೆ. ಮೌನವೇ ಆಭರಣತೆ, ಯಾರ ಜೊತೆ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಮೌನವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದೆ ಮೇಡಮ್. ಇವಳು ಎಲ್ಲಿಗೋದ್ಲು ಗೊತ್ತಾ? ಬೆಳಿಗುಂಡ್ಲ ತತಕ್ಕೂ ನಿಲ್ಲಿಸ್ದ. ಬೆಳಿಗುಂಡ್ಲ ಅಂದ್ರೆ ನಮ್ಮ ಕರ್ನಾಟಕ ನೀರು ಅಳತೆ ಮಾಡೋ ಜಾಗ, ಅದು ಯಾರೂ ನೋಡಿಲ್ಲ ಜಾಗನ. ಮಾರೇಮ್ಮ ಅಲ್ಲಿ ಓದ್ಲು. ಸರ್ ಶೀಘ್ರ ಒಂದಿಡ್ರಿ, ಧೈರ್ಯಂಗಿರಂಗ ಸರ್ ಅಂದ್ಬಿಟ್ಟು ಓದ್ಲು. ಹೋಗುವಾಗ ಏನು ಉಕ್ಕಿ ಹರಿತಾ ಇದೆ ನೀರು. ಬೆಳಿಗುಂಡ್ಲ ನೀರು ಅಳತೆ ಮಾಡೋ ಜಾಗದಲ್ಲಿ ಈ ಕಡೆಯಿಂದ ವಿಜಿಲ್ ಕೊಟ್ಟರು, ಆ ಕಡೆಯಿಂದ ತೆಪ್ಪ ಬಂದ್ಬಿಡ್ತು ಇವಳಿಗೆ ತಮಿಳ್ನಾಡಿಂದ. ಫೋನು ಇಲ್ಲ, ಏನೂ ಇಲ್ಲ. ಇತ್ತಿಂದ ಬೋಟ್ಲು ಹೊಟ್ಟೋದ್ಲು. ನಾನು ತಗೊಬಿಟ್ಟು ಎಲ್ಲ ಒಂದು ದೊಡ್ಡ ಕಾಡು, ನಾವು ಕಾಡು ಸುತ್ತೀನಿ. ಅಷ್ಟು ನಾನೊಬ್ಬನೇ ರಾಮವ್ ನೋಡಿ. ರಾಮವ್ ನಾನು ಲೋಡ್ ಮಾಡ್ಕೊತೀನಿ, ಸಕ್ಕಂದ್ರು ಫೈರ್ ಮಾಡ್ತೀನಿ. ಸರಿ ಸರ್ ಅಂದ. ಏನು ತಿಂಡು ಇಲ್ಲ, ಏನು ತಿಂದಿಲ್ಲ. ಇಲ್ಲಿ ನೋಡಿ, ಏನು ಎಲ್ಲ ಕೊರೆದು ಒಳಗೆ ನೀರು ಬರ್ದು ಹಳ್ಳದೊಳಗೆ ಜೀಪ್ ನಿಂತಿರೋದು ಕಾಣಬಾರ್ದು, ನಿಲ್ಲಿಸ್ಬಿಟ್ಟು ಲೋಡ್ ಮಾಡ್ಕೊಂಡು ಕೂತ್ಕೊಂಡು ಮೇಡಮ್ ಡಕ್ಕ 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 ಅಂತದೆ. ಯಾಗಳಿಗಲ್ಲಿ ಏನು ಒಂದು ಏನೂ ಇಲ್ಲ, ಅಂಥ ಭಯಂಕರವಾದ ಜಾಗ. ಜನ ಇಲ್ಲ, ಏನಿಲ್ಲ. ಬೆಳಿಗುಂಡ್ಲ ಕರ್ನಾಟಕ ನೀರಿದ್ದ ಹಳೆಯ ಜಾಗದ ಒಳಗಡೆ 4 ಗಂಟೆಗೆ ಬಂದಳು. ಬೆಳಗ್ಗೆ ಹೋದಳು, 4 ಗಂಟೆಗೆ ಬಂದಳು. ನಮಗೆ ಜೀವನೇ ಇಲ್ಲ, ಸುಮ್ಮನೆ ಉಸಿರಾಡ್ತಾ ಇದೆ ಘಟ. ಏನೂ ಇಲ್ಲ. ಏನು ಬರಾಗೇನು ಒಂದು ಪಾತ್ರೆ, ಸ್ಟವ್ ಅಲ್ಲ ಪಾತ್ರೆ, ಸ್ಪೂನು ಅಲ್ಯೂಮಿನಿಯಮ್ದು ತಟ್ಟೆ, ಒಂದು ಕಾಯಿ ತಗೊಂಡು ಬಂದಳು. ಸಾಪ್ಟಿಂಗ್ಲ ಸರ್ ಅಂದರು. ಎನ್ನ ಮಾರಿ ಸಾಪಿಡೋದು ಪಾರಂಗ ಅಂದು. ಕಾಯಿ ಹೊಡೆದ್ಲು ಅವಳೆ. ಕಾಯಿ ಹೊಡೆದು ಚೆಚ್ಬಿಟ್ಟು ಆಮೇಲೆ ತಿನ್ಕೊಂಡು ಹಂಗಂತ ಬಂದು ತಗೊಂಡು DF ಕೊಟ್ಟ. ಇಂಟಿಮೇಗೆ ಯಾತ ಕಳಿಸಿದ್ದು ಕೇಳೋಂಗಿಲ್ವಲ್ಲ. ಕೊಟ್ಟ. ಹಿಂಗೆ ಮಾಡ್ಕೊಂಡು ಆಮೇಲೆ ನೋಡಿ ಗಾಚಾರ ಏನಾಯ್ತು ಗೊತ್ತಿಲ್ಲ. ಅವೆಲ್ಲ ಸಾಹೇಬ್ರು ನಾವು ಕೇಳೋಕ್ಕದ ಎಷ್ಟು ಬೇಕು ಅಷ್ಟು ಮಾತಾಡ್ತಿದ್ದೆ. ಚೆನ್ನಾಗಿದ್ರು ನನ್ನ ಜೊತೆ ಹೇಳ್ತಿದ್ರು, ನಾನು ಧೈರ್ಯ ಹೇಳ್ತಿದ್ದೆ. ನೆಕ್ಸ್ಟ್ ಏನು ಮಾಡಿಬಿಟ್ರು, ಅರ್ಜುನ್ ಬಿಡಿಸ್ಕೊಂಡ್ರು ಯೂರಪ್ಪನ ತಮ್ಮನ್ನ ಜೈಲಿಂದ. ಅದು ಯಾರ್ಯಾರು ಹೇಳ್ಕೊಟ್ರು ಏನೋ. ಅರ್ಜುನ್ನ ಬಿಡಿಸ್ಕೊಂಡು ಅವನ ಜೊತೆಲಿ ಆಗ ಉದಯ್ ಕುಮಾರ್ ಅಂತ ನಮ್ಮ RF ಒಬ್ಬರಿದ್ದರು, ನಮ್ಮ ಕಾಮಗೆರೆ ಅವರು, ಸಿದ್ದೇನ್ಪುರದವರು. ಅವ್ರಿಗೆ SF DF ಆಗಿ ರಿಟೈರ್ಡ್ ಆಗಿದ್ದಾರೆ, ಮೈಸೂರಲ್ಲೇ ಇದ್ದಾರೆ. ಇವರು ಮದುವೆ ದಿನ ಅವನು ಗೋಪಿನಾಥಿಂದ 2 ಬಸ್ ಬಂದಿತ್ತು. ನಮ್ಮ ಉದಯ್ ಕುಮಾರ್ ಸಾಹೇಬ್ರ ಮದುವೆ. ಗೋಪಿನಾಥಿಂದ 2 ಬಸ್ ಮಾಡ್ಕೊಂಡು ಜನ ಎಲ್ಲ ಬಂದಿರೋ ಅವ್ರ ಮದುವೆಗೆ. ಅವತ್ತೇ